ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಒಂದೂರಲ್ಲಿ ಅವನ ರಾಜ್ಯವನ್ನು ನೋಡಬೇಕು ಅಂತ ಹೋಗ್ತಾ ಇದ್ದಾಗ ಒಬ್ಬ ಭಿಕ್ಷುಕನ್ನ ನೋಡ್ತಾನೆ. ಅವನ ಹತ್ರ ಕರೆದು ನೋಡಿದಾಗ ಅವನೊಂದು ಸ್ನೇಹಿತನಾಗಿರ್ತಾನೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಇಬ್ಬರು ಒಂದೇ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ರಾಜನಿಗೆ ತುಂಬ ಬೇಜಾರಾಗುತ್ತೆ. ಅವನ ಕರೆದು ಕೇಳ್ತಾನೆ, ನಿನಗೊಂದು ಆಪ್ಷನ್ ಕೊಡ್ತೀನಿ ಕಣೋ, ಇವಾಗಿಂದ ಸಾಯಂಕಾಲದ ತನಕ ನಾನು ಅರಮನೆ ಬಾಗಿಲು ನಿನ್ಕೋಸ ತೆಗೆದಿರ್ತೀನಿ, ನಿನಗೇನು ಬೇಕೋ ಅಲ್ಲಿಂದ ತೊಗೊಂಡು ಹೋಗು, ನೀನು ಚೆನ್ನಾಗಿರು ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಭಿಕ್ಷಕ ಖುಷಿಯಾಗಿ ಫಸ್ಟ್ ಮನೆಗೆ ಹೋಗಿ ಅವ್ನ ವೈಫ್ ಹತ್ರ ಹೇಳ್ತಾನೆ, ಈ ಥರ ರಾಜ ಹಿಂಗೆ ಹೇಳ್ದ ಅಂತ. ಇಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ. ಆ ವೈಫ್ ಹೇಳ್ತಾನೆ, ಮತ್ತೆ ಫಸ್ಟೇ ಹೋಗಿ ದಯವಿಟ್ಟು ಅದೇನಿದೆ ಅದನ್ನು ತೊಗೊಂಬನ್ನಿ, ನಾವು ಲೈಫಲ್ಲಿ ಚೆನ್ನಾಗಿರೋಣ ಅಂತ. ಇವನಿದ್ದವನು, ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ನಂಗೆ ಹೊಟ್ಟೆ ಹಸಿತಾ ಇದೆ, ಸೊ ಊಟ ಕೊಟ್ಬಿಟ್ಟು ಊಟ ಆದಮೇಲೆ ಹೋಗ್ತೀನಿ ಸರಿ ಅಂತ ಅವ್ರ ವೈಫು ಕೂಡ ಅವ್ರು ಅಡುಗೆ ಮಾಡಿಕೊಡ್ತಾರೆ. ಅಡುಗೆ ಮಾಡಿ ತಿಂದಾದ್ಮೇಲೆ ಇವ್ನು ನಿದ್ದೆ ಎಳಿಯುತ್ತೆ. ಅವ್ನು ಹೇಳ್ತಾನೆ ವೈಫಿಗೆ, ಇನ್ನೂ ಟೈಮ್ ಇದೆ, ನಂಗೆ ಸಾಯಂಕಾಲ ತನಕ ಹೇಳಿದ್ದಾರೆ, ನಂಗೆ ಸ್ವಲ್ಪ ನಿದ್ದೆ ಬರ್ತಿದೆ, ನಿದ್ದೆ ಮಾಡ್ಕೊಂಡು ಹೋಗ್ತೀನಿ ನಾನು ಅಂತ. ನಿದ್ದೆ ಮಾಡ್ತಾನೆ. ಆಮೇಲೆ ತಿರ್ಗಾ ವೈಫು ಒಂದು 1 ಅವರ್ ಎದುರಿಸಿದಾಗ ವೈಫಿಗೆ ಬೈತಾನೆ, ಇನ್ನೂ ಟೈಮ್ ಇದೆ, ಯಾಕೆ ಇಷ್ಟು ಬೇಗ ಎದುರಿಸಿದೆ ನೀನು, ನಂಗೆ ಟೈಮ್ ಇದೆ, ಸರಿ ಇಲ್ಲ ಹೋಗಿ ಅಂತ ಜಗಳ ಮಾಡಿದಾಗ ಸರಿ ಅಂತ ಹೊರಡ್ತಾನೆ. ಹೋಗೋ ದಾರಿಲಿ ಎಳ್ನೀರು ಕುಡಿತಾನೆ. ಒಂದು ಮರದ ಕಡೆ ಕೂತ್ಕೊಂಡಾಗ ಆ ತಂಪು ಗಾಳಿ ತಿರ್ಗಾ ನಿದ್ದೆ ಮಾಡಿಬಿಡ್ತಾನೆ. ಮತ್ತೆ ಎದ್ದು ನೋಡಿದ್ರೆ ಸೂರ್ಯ ಮುಳುಗೋಗ್ತಾ ಇರ್ತಾನೆ. ಒಂದೇ ಸಮ ಓಡಿದಾಗ ಕೋಟೆ ಬಾಗಿಲು ಕ್ಲೋಸ್ ಆಗಿರುತ್ತೆ. ಇದರ ಅರ್ಥ ಏನು? ಒಬ್ಬ ಮನುಷ್ಯ ಒಂದು ಟೈಮ್ ಪ್ರೊಕ್ಯಾಸ್ಟ್ ಮಾಡ್ತಾ ಇದ್ದರೆ, ಟೈಮ್ ಬಗ್ಗೆ ಅವನಿಗೆ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂದರೆ ಅವ್ನ ಲೈಫಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಈ ಕತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಪಾಯಿಂಟ್ ನಾವು ನೆನಪಿಸ್ಕೊಳ್ಳೋಣ, ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಆಗಿರ್ಬೋದು, ಇಲ್ಲ ತಾತ ಅಜ್ಜಿ ಆಗಿರ್ಬೋದು, ನಮಗೆಲ್ಲ ಕೂರಿಸ್ಕೊಂಡು ರೌಂಡಾಗಿ ಒಂದು ಕೈ ತುತ್ತು ಕೊಡ್ತಾಯಿದ್ರು. ಈ ಕಾಲದಲ್ಲಿ ಯಾರಾದರೂ ಮಾಡ್ತಾಯಿದ್ದೀವ? ನಾನಂತೂ ನೋಡಿಲ್ಲ. ಇವತ್ತಿನ ದಿವಸ ಅದನ್ನು ನಾವು ರೀಕ್ರಿಯೇಟ್ ಮಾಡ್ಬೋದಾ? ಖಂಡಿತ ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದು. ನೀವು ನಿಮ್ಮ ಮಕ್ಳಿಗೆ ಮಾಡ್ಬೋದು. ನಿಮ್ಮ ತಂದೆ ತಾಯಿ ಇದ್ದರೆ ಅವ್ರ ಖಂಡಿತ ನೀವು ಕೈ ತುತ್ತು ಇವತ್ತು ತಿನ್ಬೋದು. ಇದು ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ನಾನು ಈ ಮಾಡೋ ಕೆಲಸನ ಇವಾಗಲೇ ಮಾಡಬೇಕು, ನಾನು ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಇತ್ತು ಅಂದರೆ ಆ ಕೆಲಸ ಮುಗಿಯಲ್ಲ. ಈ ಸ್ಟೋರಿ ನಿಮ್ಗೆ ಹೇಳಬೇಕಾಗಿತ್ತು ಅನಿಸ್ತು, ಹೇಳಿದೆ. ದಿನ ಚೆನ್ನಾಗಿರಲಿ. ಶ್ರೀಮತೆ ರಾಮಾನುಜಾಯ ನಮಃ.